ತುಮಕೂರು ನಗರದ ಟೌನ್ ಹಾಲ್ನಲ್ಲಿ ಸಮಾವೇಶಗೊಂಡ ಸಾವಿರಾರು ಒಳ ಮೀಸಲಾತಿ ಹೋರಾಟ ಸಮಿತಿಯ ಸದಸ್ಯರುಗಳು ಬಿಜಿಎಸ್ ವೃತ್ತದಿಂದ ಅಶೋಕ ರಸ್ತೆಯ ಮೂಲಕ ಚರ್ಚ್ ಸರ್ಕಲ್, ಕೋಡಿ ಸರ್ಕಲ್ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿ ತಲುಪಿ ಮುಂಬರುವ ಬಜೆಟ್ ಅಧಿವೇಶನದಲ್ಲಿ ನೇರ ನೇಮಕಾತಿ, ಪದೋನ್ನತಿ, ಬ್ಯಾಕ್ಲಾಗ್, ಕೆಐಎಡಿಬಿ, ಬಿಡಿಎ ಹಾಗೂ ಸರ್ಕಾರಿ ಗುತ್ತಿಗೆ ಸೇರಿದಂತೆ ಎಲ್ಲಾ ರಂಗಗಳಲ್ಲಿಯೂ ಸಂಪೂರ್ಣ ಒಳ ಮೀಸಲಾತಿ ಜಾರಿ ಮಾಡಬೇಕು ಎಂದು ಒತ್ತಾಯಿಸಿ ಇಂದು ಒಳ ಮೀಸಲಾತಿ ಜಾರಿ ಹೋರಾಟ ಸಮಿತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ರವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ತುಮಕೂರು ಜಿಲ್ಲಾ ಒಳ ಮೀಸಲಾತಿ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷರಾದ ಡಾ ವೈಕೆ ಬಾಲಕೃಷ್ಣಪ್ಪ, ಮಾದಿಗ ಸಮುದಾಯ ಕಳೆದ 35 ವರ್ಷಗಳ ನಿರಂತರ ಹೋರಾಟದ ಫಲವಾಗಿ ಸುಪ್ರೀಂ ಕೋರ್ಟಿನ 7 ನ್ಯಾಯಾಧೀಶರ ಪೀಠದ ತೀರ್ಪಿನಂತೆ ರಾಜ್ಯ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ಸಮಿತಿ ವರದಿಯನ್ನು ಆಧರಿಸಿ ಒಳ ಮೀಸಲಾತಿಯನ್ನ ಘೋಷಣೆ ಮಾಡಿದೆ. ನಾವು ಯಾರ ಪಾಲನ್ನು ಕೇಳುತ್ತಿಲ್ಲ, ನಮ್ಮ ಪಾಲಿನ ಹಕ್ಕನ್ನ ಎಲ್ಲಾ ರಂಗದಲ್ಲಿಯೂ ನೀಡಿ ಎಂದು ಕೇಳುತ್ತಿದ್ದೇವೆ. ಇದು ನಮ್ಮ ನ್ಯಾಯಸಮ್ಮತ ಬೇಡಿಕೆಯಾಗಿದೆ ಎಂದರು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ರಾಜ್ಯಾದ್ಯಂತ 101 ಸಮುದಾಯದ ಪರಿಶಿಷ್ಟ ಜಾತಿಯ 101 ಜಾತಿಗಳ ಸಾಮಾಜಿಕ ನ್ಯಾಯಕ್ಕಾಗಿ 35 ವರ್ಷಕ್ಕಿಂತ ಹೆಚ್ಚು ಎಲ್ಲ ಸಂಘಟನೆ, ಎಲ್ಲ ಮುಖಂಡರುಗಳು, ಬುದ್ಧಿಜೀವಿಗಳು, ಸಾಹಿತಿಗಳು, ಹೋರಾಟಗಾರರು ಈ ಒಳ ಮೀಸಲಾತಿಗೆ ಹೋರಾಟ ಮಾಡ್ಕೊಂಡು ಬಂದಿದ್ವಿ. 1/8/2024 ಸುಪ್ರೀಂ ಕೋರ್ಟ್ ತೀರ್ಪು ಬಂದ ನಂತರ ಆಯಾ ರಾಜ್ಯಗಳು ಒಳ ಮೀಸಲಾತಿ ಜಾರಿ ಮಾಡಲಿಕ್ಕೆ ಅವಕಾಶ ಇದೆ. ಅದರಿಂದ ಆಯಾ ರಾಜ್ಯಗಳು ದತ್ತಾಂಶನ ಇಟ್ಕೊಂಡು ಯಾವ ಸಮುದಾಯ, ಯಾವ ಗುಂಪಿಗೆ ಅವಕಾಶ ವಂಚನೆ ಆಗಿದೆ ಅವಕ್ಕೆ ಹೆಚ್ಚು ಆದ್ಯತೆ ಕೊಟ್ಟು ಎಲ್ಲ ಶಿಕ್ಷಣ, ಉದ್ಯೋಗ, ಆರ್ಥಿಕ ಕಾರ್ಯಕ್ರಮಗಳಲ್ಲಿ ಅಲೆಮಾರಿ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಒದಗಿಸಬಹುದು ಅಂತ ತೀರ್ಮಾನ ಆಯಿತು. ಅದರಂತೆ ಕರ್ನಾಟಕ ಸರ್ಕಾರ ನಾಗಮೋಹನ್ ದಾಸ್ ಆಯೋಗದ ರಚನೆ ಮಾಡಿ ಬಹುಶಃ ಇಡೀ ದೇಶದಲ್ಲಿ ಅಷ್ಟು ವೈಜ್ಞಾನಿಕವಾಗಿ ಯಾವುದೇ ಸರ್ವೆ ಆಗಿಲ್ಲ. ಸುಮಾರು 1,18,00,000 ಜನರಲ್ಲಿ 1,05,00,000 ಜನಕ್ಕಿಂತ ಹೆಚ್ಚು ಜನನ ಸರ್ವೆ ಮಾಡಿ 93% ಸರ್ವೆ ಆಗಿದೆ. ಆ ಮಾನದಂಡ ಇಟ್ಕೊಂಡು 5 ಕೆಟಗರಿನ ಮಾಡಿತ್ತು. ಆದರೂ ರಾಜ್ಯ ಸರ್ಕಾರ ಏನು ತಪ್ಪು ಮಾಡಿತು ಅಂದರೆ ರಾಜಕೀಯ ಒತ್ತಡಕ್ಕೆ ಮಣಿದು 3 ಗುಂಪುಗಳು ಮಾಡಿ ಸಾಮಾಜಿಕ ನ್ಯಾಯನ ರಾಜಿ ಮಾಡಿ ಏನೋ ಒಂದು ನ್ಯಾಯ ಸಿಗುತ್ತೋ ಈ ಸಮುದಾಯಕ್ಕೆ ಮತ್ತು ಅವಕಾಶ ವಂಚಿತ ಅಲೆಮಾರಿ ಸಮುದಾಯಕ್ಕೆ ನಮಗೆ ನ್ಯಾಯ ಸಿಕ್ತು ಅನ್ನೋ ಹಂತದಲ್ಲಿದ್ದಾಗ ಇವತ್ತು ಕೋರ್ಟ್ ಮೆಟ್ಲು ಈ ಕಡೆ ರಾಜ್ಯಪಾಲರ ಅಂಗಳದಲ್ಲಿರೋಂಥ ಕಡತ ಕೂಡಲೇ ಸಹಿ ಹಾಕಿ ಅದನ್ನು ಯಥಾವತ್ತಾಗಿ ಜಾರಿ ಮಾಡಬೇಕು ಅಂತ ಇಡೀ ರಾಜ್ಯಾದ್ಯಂತ ಈ ಶೋಷಿತ ಸಮುದಾಯ ಒತ್ತಾಯ ಮಾಡ್ತಾ ಇದ್ದೀವಿ. ಇಲ್ಲಿ ನಮಗೆ ವ್ಯಕ್ತಿಗತವಾಗಿ ಯಾವುದೇ ಮಂತ್ರಿಗಳು, ಯಾವುದೇ ರಾಜಕಾರಣಿಗಳು, ಯಾವುದೇ ಸಾಮಾಜಿಕ ಜಾಲತಾಣದಲ್ಲಿ ಬಾಯಿ ಬಂದು ಮಾತಾಡ್ತಾರಂತ ಅವ್ರು ಯಾರ ಬಗ್ಗೆನೂ ನಮಗೆ ಗುರಿ ಅಲ್ಲ. ನಾವು 101 ಸಮುದಾಯದ ಬಗ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಸಿಗಬೇಕು. ಅದಕ್ಕೆ ಪೂರಕವಾಗಿ ನಮ್ಮ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಒತ್ತಡ ಏನು ಅಂದರೆ ನಮ್ಮ ಒತ್ತಾಯ ಸಂಪೂರ್ಣ ಒಳ ಮೀಸಲಾತಿ 25/8/2025 ಆದೇಶನ ಯಥಾವತ್ತಾಗಿ ಶಿಕ್ಷಣ, ಉದ್ಯೋಗ, ಬಡ್ತಿ ಮತ್ತು ಔದ್ಯೋಗಿಕ ಹಾಗೂ ಎಲ್ಲ ನಮ್ಮ ನಿಗಮ ಮಂಡಳಿಗೆ, ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಹಣ ಬಿಡುಗಡೆ ಮಾಡಬೇಕು. ಮತ್ತು ಅಲೆಮಾರಿ ಸಮುದಾಯಕ್ಕೂ ಕೂಡ ನಮಗಿಂತೂ ಕಟ್ಟಕಡೆಯ ಅವಕಾಶ ಸಮುದಾಯಗಳಿಗೂ 1% ಮೀಸಲಾತಿ ಮತ್ತು ಔದ್ಯೋಗಿಕವಾಗಿ ಅವ್ರಿಗೆ ಅವಕಾಶ ಕೊಟ್ಟು ಸಾಮಾಜಿಕ ನ್ಯಾಯನ ಕರ್ನಾಟಕ ಸರ್ಕಾರ ಎತ್ತಿ ಹಿಡಿಬೇಕು.